ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಳೆದ 5 ತಿಂಗಳಿಂದ ಯಾರಿಗೆಲ್ಲ ಪೆನ್ಷನ್ ಹಣ ಬರ್ತಾ ಇಲ್ಲ ಅಂಥವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಮುಂದಿನ ದಿನಗಳಲ್ಲಿ ಪೆನ್ಷನ್ ಹಣ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ವರ್ಕ್ ಆರ್ಡರ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅದನ್ನು ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಯಾವೆಲ್ಲ ಅನುಮಾನಾಸ್ಪದ ಪ್ರಕರಣಗಳು ಇಲ್ಲಿ ತನಕ ಪೆನ್ಷನ್ ಬರ್ತಾ ಇತ್ತು ಅವ್ರಿಗೆ ಸಡನ್ನಾಗಿ ಸ್ಟಾಪ್ ಆಗ್ತು ಅಂಥವ್ರು ಮುಂದಿನ ಭಾಗದಲ್ಲಿ ಏನು ಮಾಡಬೇಕು ತಮ್ಮ ಪೆನ್ಷನ್ ಹಣ ಬರಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಂಗೆ ನೋಡಿ. ಈಗಾಗಲೇ ತಹಸೀಲ್ದಾರ್ ಅವರ ಕಾರ್ಯಾಲಯದ ಕಡೆಯಿಂದ ಈ ರೀತಿಯಾದಂಥ ಯಾರಿಗೆಲ್ಲ ಪೆನ್ಷನ್ ಬರ್ತಾಯಿಲ್ಲ ಅಂಥವ್ರಿಗೆ ನೋಟಿಸ್ನ ಕೊಡ್ತಾ ಇದ್ದಾರೆ. ಈ ಒಂದು ನೋಟಿಸ್ನ ನೀವು 30 ದಿವಸದ ಒಳಗೆ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳು, ಉದಾಹರಣೆಗೆ ಆದಾಯ ಪ್ರಮಾಣ ಪತ್ರ, ಸಾಲ ದಾಖಲಾತಿ ಅಥವಾ ವಯಸ್ಸಿನ ಬಗ್ಗೆ ತಾಲೂಕು ಆರೋಗ್ಯ ಅಧಿಕಾರಿಯಿಂದ ವೈದ್ಯಕೀಯ ಪ್ರಮಾಣ ಪತ್ರ, ನೀವು ಅಂಗವಿಕಲರಾಗಿದ್ದರೆ UDID ಕಾರ್ಡ್ ಬೇಕು, ಅರ್ಜಿದಾರರ ಭಾವಚಿತ್ರ, ಅದರ ಜೊತೆಗೆ ನಿಮ್ಮ ಹಳೆಯ ಆರ್ಡರ್ ಕಾಪಿ, ನಿಮಗೆ ಪೆನ್ಷನ್ ಹಣ ಬರ್ತಲ್ಲ ಆಗ ಒಂದು ಆರ್ಡರ್ ಕಾಪಿ ಕೊಟ್ಟಿರ್ತಾರೆ, ಆ ಒಂದು ಆರ್ಡರ್ ಕಾಪಿನ ನೀವು ಈಗ ಜೊತೆಲೆ ಕೂಡ ಕೊಡಬೇಕಾಗ್ತದೆ. ಆ ಒಂದು ಆರ್ಡರ್ ಕಾಪಿ ನಿಮ್ಮಲ್ಲಿ ಇಲ್ಲ ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಈ ಮಧ್ಯ ರಾಜ್ಯ ಸರ್ಕಾರದ ಸುತ್ತೋಲೆ ಸಂಖ್ಯೆ RD 113/KIT/SSP/2026 ದಿನಾಂಕ 13/5/2026 ನಿರ್ದೇಶನದಂತೆ ಪಿಂಚಣಿ ಮಂಜೂರಾತಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲಾತಿಗಳನ್ನು ಈ ಪತ್ರ ಸ್ವೀಕಾರವಾದ 30 ದಿನಗಳೊಳಗಾಗಿ ಈ ಕಾರ್ಯಾಲಯಕ್ಕೆ ಸಲ್ಲಿಸಲು ತಿಳಿಸಿದೆ. ತಪ್ಪಿದಲ್ಲಿ ನಿಮ್ಮ ಪಿಂಚಣಿ ಮಂಜೂರಾತಿ ಕುರಿತಂತೆ ನಿಯಮಾನುಸಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು, ಅಂದರೆ ಸ್ಟಾಪ್ ಕೂಡ ಮಾಡಲಾಗುವುದು. ಇಲ್ಲಿ ನಿಮ್ಗೆ ಏನೇನು ಬೇಕು ಅಂದರೆ ವೈದ್ಯಕೀಯ ಪ್ರಮಾಣ ಪತ್ರ ಅಥವಾ ಸಾಲ ದಾಖಲಾತಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪೆನ್ಷನ್ ಆರ್ಡರ್ ಕಾಪಿ, ಆದಾಯ ಪ್ರಮಾಣ ಪತ್ರ ಇಷ್ಟನ್ನು ನೀವು ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಪೆನ್ಷನ್ ಹಣ ಬರಲಿಕ್ಕೆ ನೀವು ಇಷ್ಟೆಲ್ಲ ದಾಖಲಾತಿನ ಕೊಟ್ಟು ನೀವು ಸಾಕಾರಣ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಪೆನ್ಷನ್ ಹಣ ಸ್ಟಾಪ್ ಆಗೋ ಸಾಧ್ಯತೆ ಇದೆ. ಹಾಗೆಯೇ ಯಾರಿಗೆಲ್ಲ ನೋಟಿಸ್ ಬಂದಿಲ್ಲ ಅಂಥವರು ಕೂಡಲೇ ನಿಮ್ಮ ತಾಲೂಕು ಆಫೀಸ್ನ ಭೇಟಿ ಮಾಡಿ ನೋಟಿಸ್ನ ಪಡ್ಕೊಳ್ಳಿ. ಇನ್ನು ವರ್ಕ್ ಆರ್ಡ್ರು ಅಥವಾ ಆರ್ಡರ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು DSSP.Karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ತುಂಬ ಆಪ್ಷನ್ಗಳಿವೆ. ಇಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ನಿಮ್ಮ ಜಿಲ್ಲೆನ ಕೇಳುತ್ತೆ, ಹಾಗೆಯೇ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಕೇಳುತ್ತೆ, ಹಾಗೆಯೇ ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಅಂತ ಕೇಳುತ್ತೆ. 2 ಕಾಲಮ್ ಇದೆ. ಅಲ್ಲಿ ನೀವು ಗ್ರಾಮೀಣ ಆಗಿತ್ತು ಅಂದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಸರ್ಚ್ ಅಂತ ಮಾಡಬೇಕಾಗ್ತದೆ. ತದನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ. ವೆಯ್ಟ್ ಮಾಡಿ, ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ನಿಮಗೆ ಗ್ರಾಮದಲ್ಲಿ ಎಷ್ಟು ಜನರಿಗೆ ಪೆನ್ಷನ್ ಬರ್ತಾಯಿದೆ ಅವ್ರ ಲೀಸ್ಟ್ಗಳು ಸಂಪೂರ್ಣವಾಗಿ ಓಪನ್ ಆಗ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ನಿಮ್ಮ ಈ ಫಸ್ಟ್ ಪೇಜಲ್ಲಿ ಸಿಗಲಿಲ್ಲ ಅಂದರೆ ಕೆಳಗಡೆ ಅಲ್ಲಿ 1 2 3 4 5 6 ಅಂತ ಇದೆ ನೋಡಿ, ಅದು ಪೇಜ್ ನಂಬರು. ಫಸ್ಟ್ ಪೇಜಲ್ಲಿ ಇಲ್ಲ ಅಂದರೆ ಸೆಕೆಂಡ್ ಪೇಜು, ಥರ್ಡ್ ಪೇಜು, 4th ಪೇಜು ಅಂತ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಹೆಸರು ಸಿಗೋವರೆಗೂ ಕೂಡ ಆ ರೀತಿ ಮಾಡಬೇಕಾಗ್ತದೆ. ನಿಮಗಿಲ್ಲಿ ಫಸ್ಟ್ ಆಪ್ಷನಲ್ಲಿ ಫಸ್ಟ್ ಕಾಲಮ್ ಮೇಲೆ ಬರುತ್ತೆ ನೋಡಿ, ಅಲ್ಲಿ ಬೆನಿಫಿಷರಿ ID ನಂಬರ್ ಅಂತ ಬರುತ್ತೆ. ನಿಮ್ಮ ಹೆಸರು ಮುಂದ್ಗಡೆ ಇರ್ತಕ್ಕಂಥ ಬೆನಿಫಿಷರಿ ID ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಕೂಡ ನೀವು ಅಲ್ಲಿ ಮೋರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟು ಇದೇ ಥರ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಪಿಂಚಣಿ ಸ್ಥಿತಿಯನ್ನು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಬೆನಿಫಿಷರಿ ID ನಂಬರ್ನ ನೀವು ಅಲ್ಲಿ ಪೇಸ್ಟ್ ಮಾಡಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸರ್ಚ್ ಅಂತ ಮಾಡಬೇಕು. ಈಗ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನಿಮಗೆ ಯಾವ್ದು ಬರ್ತಾಯಿದೆ, ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲ ವೇತನ ಯಾವುದು ರನ್ನಿಂಗ್ ಆಗಿದೆಯಾ, ಹಾಗೆ ಎಷ್ಟು ಅಮೌಂಟ್ ಬರ್ತಾಯಿದೆ. ಇಲ್ಲಿ ಕೆಳಗಡೆ ಬಂದು ಆಡಿ ರಿಕ್ವೆಸ್ಟ್ ಸಂಖ್ಯೆ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಇದೇ ನಂಬರು ನಿಮಗೆ ಫ್ಯೂಚರಲ್ಲಿ ಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಟು ಲೇಟೆಸ್ಟ್ ಅಪ್ಡೇಟ್ ಪೇಮೆಂಟ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಪೇಮೆಂಟ್ ಅಮೌಂಟ್ ಬಂದಿದೆ ಅನ್ನೋದು ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ಇದು ನಿಮ್ಮ ಹೇಳಬೇಕು ಅಂದರೆ ಪೆನ್ಷನ್ ಪಾಸ್ಬುಕ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತದನಂತರ ಈಗ ನೀವು ನಿಮ್ಮ ಒಂದು ಆರ್ಡರ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನಾಡ ಕಚೇರಿ ಅಂತ ಟೈಪ್ ಮಾಡಿ, ಫಸ್ಟ್ ಆಪ್ಷನ್ನೇ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ತುಂಬ ಟೈಮಲ್ಲಿ ಇದು ಎರರ್ ಬರುತ್ತೆ, ಅಂದರೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ನೀವು ಟ್ರೈ ಮಾಡ್ತಾ ಇರಬೇಕು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬಂದು ಅಪ್ಲೈ ಅಂತ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಾನು ಫೋನ್ ನಂಬರ್ ಹಾಕಿ OTPನ ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಆದ ನಂತರ SSP ಆಗಿ ಈ ರೀತಿ ಲಾಗಿನ್ ಆಗುತ್ತೆ. ಸಿಂಪಲಾಗಿ ಸ್ನೇಹಿತರೆ ಈ ರೀತಿ ಇರುತ್ತೆ. ನಿಮಗೆ ಇಲ್ಲಿ ಮೇಲ್ಗಡೆ ಬಂದು ಮುದ್ರಿಸಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಬ್ ಆಪ್ಷನ್ಗಳು ಬರುತ್ತೆ. ಮರುಮುದ್ರಣ ಅಂತ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಸ್ವೀಕೃತಿ ಸಂಖ್ಯೆ ಅಂತ ಕೇಳುತ್ತೆ. ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೀರಲ್ಲ RD ನಂಬರು, ಆ ಒಂದು ವೆಬ್ಸೈಟಲ್ಲಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ತದನಂತರ ಇಲ್ಲಿ ಶೋಧಿಸು ಅಂತ ಕ್ಲಿಕ್ ಮಾಡಿ ಈ ರೀತಿಯಾದಂಥ ನಿಮ್ಮ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇಲ್ಲಿ ನೀವು ಕನ್ಸಲ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ, ಮತ್ತೆ ಕೂಡ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆರ್ಡರ್ ಕಾಪಿ ಈ ರೀತಿ ಶೋ ಆಗ್ತದೆ. ಇದೇ ನಿಮಗೆ ಮೊದಲು ನಿಮಗೆ ಪೆನ್ಷನ್ ಆರ್ಡರ್ ಕಾಪಿ ಅಂತ ಹೇಳಿದ್ವಲ್ಲ, ಅದೇ ಈ ಒಂದು ಆರ್ಡರ್ ಕಾಪಿ ಆಗಿರ್ತದೆ. ಇದನ್ನು ನೀವು ಪ್ರಿವ್ಯೂ ಅಂದರೆ ಕೇವಲ ನೋಡ್ಲಿಕ್ಕೆ ಮಾತ್ರ ಬಳಕೆ ಮಾಡ್ಬೋದು. ಹೆಚ್ಚಿನಿಂದ ನಿಮ್ಮದು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಕೆಳಗಡೆ ಬಂದು ಅಲ್ಲಿ ಕೆಳಗಡೆ ಒಂದು ನಿರ್ಗಮನ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ಫೋನ್ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು
ಈ ರೀತಿ ನಿಮ್ಮ ಫೋನ್ಪೇಗೆ ಕನೆಕ್ಟ್ ಆಗುತ್ತೆ. ಆಗ ನಿಮ್ಮದು ಪೇಮೆಂಟ್ನ ಮಾಡಿದ ನಂತರ ನಿಮ್ಮ ಆರ್ಡ್ರ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೂತು ನಿಮ್ಮ ಆರ್ಡ್ರ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಯಾರಿಗೆಲ್ಲ ಪೆನ್ಷನ್ ಬಂದಿಲ್ಲ ಅಂಥವ್ರು ಕೂಡಲೇ ನಿಮ್ಮ ತಾಲೂಕು ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಕೂಡ ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಹಾಕಿರ್ತಾರೆ. ಏನೇನು ದಾಖಲಾತಿ ಬೇಕು ಅಂತ ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ನಾನು ಹೇಳಿದಂಥ ದಾಖಲಾತಿಗಳನ್ನು ನೀವು ಜೋಡಿಸ್ಕೊಂಡು ಡೈರೆಕ್ಟಾಗಿ ಕೂಡ ನೀವು ಹೋಗ್ಬೋದು. ತದನಂತರ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಪೆನ್ಷನ್ ಬರೋ ರೀತಿ ನೀವು ಮಾಡ್ಕೊಳ್ಳಬಹುದು. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.